ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಯುಗಾದಿ ಕಳೆದ 9ನೇ ದಿನ ಬರುವಂತಹ ಶ್ರೀರಾಮನವಮಿ. ಆ ದಿನದಂದು ಶ್ರೀರಾಮನ ಜನ್ಮದಿನ ಆಚರಣೆ ಮಾಡ್ತಾ ಈ ರಾಮನವಮಿನ ಮಾಡ್ತೀವಿ. ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆನೂ ಕೂಡ ನಡೆಯುತ್ತೆ. ಬನ್ನಿ ಹಾಗಾದ್ರೆ ಶ್ರೀರಾಮನಿಗೆ ಇಷ್ಟವಾದ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಪ್ರಸಾದಕ್ಕೆ ಶ್ರೇಷ್ಠವಾಗಿ ಕುಡಿಯೋದಿಕ್ಕೆ ಮತ್ತೆ ತಿನ್ನೋದಕ್ಕೆ ರುಚಿಯಾಗಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ನಾವು ಈ ಪಾನಕನ ಮಾಡ್ಕೊಳ್ಳೋಣ. ಇವಾಗ ಈ ಪಾನಕನ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಜೊತೆಗೆ ಸ್ವಲ್ಪ ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲನ ಕರಗೋದಕ್ಕೆ ಬಿಡೋಣ. ಬೆಲ್ಲ ಬಂದು ತುರಿದಿರೋ ಅಂಥ ಬೆಲ್ಲ, ತುರಿದು ಬೆಲ್ಲನ ಸೇರಿಸೋದ್ರಿಂದ ಬೇಗ ನೀರಲ್ಲಿ ಕರಗುತ್ತೆ. ಇವಾಗ ನಾವು ಬೆಲ್ಲನ ಹಾಕಿ ಕರಗೋದಕ್ಕೆ ಒಂದು ಸೈಡಲ್ಲಿ ಇಟ್ಟು ಪಾನಕ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕರ್ಬೂಜ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಸುಮಾರಾಗಿ ಒಂದು ಮೀಡಿಯಮ್ ಸೈಜು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರೋಂಥ ಕರ್ಬೂಜ ಹಣ್ಣನ್ನು ತಗೊಳ್ಳಿ. ಇವಾಗ ಇದನ್ನು ನಾವು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಆ ಮಧ್ಯದಲ್ಲಿ ಏನಿದೆ ಆ ಬೀಜ ಅದನ್ನು ತೆಗೆದಾಕಿ ಆ ತಿರುಳು ಮಾತ್ರ ನಾವು ತೆಗೆದು ಪಾನಕನ ಮಾಡ್ಕೋಬೇಕು. ಈ ಕರ್ಬೂಜ ಹಣ್ಣು ತುಂಬ ಹಣ್ಣಾಗಿದ್ದರೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದೇನಿರಲ್ಲ, ಕೈನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಪ್ರಸಾದಕ್ಕೆ ನಾವು ಮಾಡೋದಾದರೆ ಕೈನಲ್ಲಿ ಕಿವುಚ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಸ್ಮ್ಯಾಶರ್ ಇರುತ್ತೆ ನೋಡಿ, ಅದರಲ್ಲೇ ಆದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಮಿಕ್ಸಿ ಜಾರ್ಗಾದರೂ ಹಾಕ್ಕೊಳ್ಳಿ. ಇವಾಗ ನಾನು ಕೂಡ ಈ ರೀತಿ ತಿರುಳನ್ನು ತೆಗೆದು ಸ್ವಲ್ಪ ಕರ್ಬೂಜ ಹಣ್ಣು ಗಟ್ಟಿ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ತುಂಬ ಹಣ್ಣಾಗಿತ್ತು ಅಂದರೆ ನೀವು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆಯೇ ಇರಲ್ಲ. ಕೈನಲ್ಲಿ ಕಿವುಚ್ಬೇಡಿ ಪ್ರಸಾದಕ್ಕೆ ಮಾಡೋದಾದರೆ. ಇವಾಗ ನೋಡಿ ಈ ರೀತಿ ನಾನು ಎಲ್ಲ ಕರ್ಬೂಜ ಹಣ್ಣನ್ನು ಕೂಡ ಕಟ್ ಮಾಡಿ ತಿರುಳನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಒಂದು 3 ಏಲಕ್ಕಿಕಾಯಿನೂ ಕೂಡ ಹಾಕ್ಕೊಂಡು ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಇಷ್ಟೇ ಇದು. ಇದನ್ನ ಹಾಗೆ ಒಂದು ಸೈಡಲ್ಲಿ ಇಟ್ಟು ಬೆಲ್ಲದ ನೀರನ್ನು ಸೋದಿಸ್ಕೊಳ್ಳೋಣ. ಆವಾಗಲೇ ನಾವು ಕರಗೋದಕ್ಕೆ ಬಿಟ್ಟಂಥ ಬೆಲ್ಲದ ನೀರು ಕೂಡ ಚೆನ್ನಾಗಿ ಕರಗಿದೆ. ಬೆಲ್ಲನೂ ಕೂಡ ಈ ರೀತಿ ಒಂದು ಜಾಲರಿಯಿಂದ ನೀಟಾಗಿ ಸೋದಿಸ್ಕೊಳ್ಳೋಣ. ಸೋದಿಸ್ಕೊಂಡು ಇವಾಗ ತಾನೇ ನಾವು ಗ್ರೈಂಡ್ ಮಾಡಿದಂಥ ಈ ಕರ್ಬೂಜ ಹಣ್ಣನ್ನು ಸೇರಿಸೋಣ. ಎಲ್ಲನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಪಾನಕ ರೆಡಿ ಮಾಡಿಕೊಂಡ್ರೆ ಆಯಿತು. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಪಾನಕನ ರೆಡಿ ಮಾಡಿಕೊಂಡು ಇವಾಗ ಈ ಪಾನಕ ನಮಗೆ ಇನ್ನಷ್ಟು ರುಚಿಯಾಗಿ ಬರಬೇಕು ಅಂತ ಅಂದರೆ ಒಂದು ಅರ್ಧ ಒಳು ನಿಂಬೆ ರಸನ ಹಿಂಡ್ಕೊಳ್ಳಿ. ಮತ್ತು ನಾನು ಗ್ರೈಂಡ್ ಮಾಡುವಾಗ ಏಲಕ್ಕಿನ ಹಾಕಿರೋದ್ರಿಂದ ಮತ್ತೆ ಏಲಕ್ಕಿ ಪುಡಿನ ಹಾಕ್ತಾಯಿಲ್ಲ. ಇವಾಗ ನೋಡಿ ಇಷ್ಟೇ ಇದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಖತ್ ರುಚಿಯಾಗಿ ಪಾನಕ ರೆಡಿಯಾಗಿ ಹೋಗುತ್ತೆ. ಈ ರೀತಿ ಪಾನಕನ ಮಾಡ್ಕೊತು ಅಂದರೆ ಮಜ್ಜಿಗೆಗಿಂತ ಪಾನಕನೇ ಕುಡಿದು ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಪಾನಕನ ನಾವು ಪ್ರಸಾದಕ್ಕೆ ಇಡೋದಾದರೆ ತುಳಸಿ ದಳನ ಹಾಕಿ ಇಡಬೇಕು ಕಂಪಲ್ಸರಿ. 1-2 ತುಳಸಿ ಎಲೆಗಳನ್ನಾದರೂ ನಾವು ಹಾಕಿಡಬೇಕಾಗತ್ತೆ. ಇವಾಗ ನೋಡಿ ಇಷ್ಟೇ ಪಾನಕ ರೆಡಿ ಆಯಿತು. ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ಇವಾಗ ನೆಕ್ಸ್ಟು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಲೀಟ್ರ್ ಆಗುವಷ್ಟು ಮೊಸರನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಮಜ್ಜಿಗೆ ರೆಡಿಯಾಗೋಗುತ್ತೆ. ಇವಾಗ ಈ ಮಜ್ಜಿಗೆಗೆ ಚಿಕ್ಕದಾಗಿ ಒಂದು ಮಸಾಲೆ ಗ್ರೈಂಡ್ ಮಾಡಿ ಹಾಕೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರು ಅಥವಾ ಒಂದು ಕುಟಾಣಿಲಾದರೂ ನೀವು ಜಜ್ಕೊಂಡ್ರೆ ಆಗುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಬೇಕನ್ನೋದಿಲ್ಲ. ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು ಒಂದು ತುಂಡು ಶುಂಠಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ಮಜ್ಜಿಗೆಗೆ ಮಸಾಲೆ ರೆಡಿಯಾಗಿ ಹೋಗುತ್ತೆ ನೋಡಿ. ಇಷ್ಟೇ ಇದು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ನಾವು ಸೋದಿಸ್ಕೊಳ್ಳೋಣ. ಸೋದಿಸ್ಕೊಳ್ಳೋಕ್ಕಾದ್ರೂ ಸೋದಿಸ್ಕೋಬೋದು ಅಥವಾ ಹಾಗೇನಾದರೂ ಹಾಕ್ಬೋದು. ಸೋದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಸೋದಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಂಡಿ ಆ ರಸನ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ. ಇಷ್ಟೇ ಇದು. ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಮಸಾಲೆ ನೀರು ರೆಡಿ ಆಯಿತು. ಇವಾಗ ಇದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಮಜ್ಜಿಗೆನ ಸೇರಿಸೋಣ. ಎಲ್ಲ ಮಜ್ಜಿಗೆನೂ ಕೂಡ ಹಾಕ್ಕೊಂಡು ನೀರು ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಜ್ಜಿಗೆನ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಈ ರೀತಿ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತು ಅಂದರೆ ಸಖತ್ ರುಚಿಯಾಗಿ ಹುಳಿಯಾಗಿ ಕರ್ಕರವಾಗಿ ಮಸಾಲೆ ಮಜ್ಜಿಗೆ ರೆಡಿಯಾಗಿ ಹೋಗುತ್ತೆ ನೋಡಿ. ಈ ರೀತಿ ತೆಳುವಾಗಿ ಇರಬೇಕು. ತೆಳುವಾಗಿದ್ದಷ್ಟು ಮಜ್ಜಿಗೆ ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಮಜ್ಜಿಗೆಗೆ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ನಾನು ಒಗ್ಗರಣೆ ಏನೂ ಆಗ್ತಾಯಿಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದರೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಸೇರಿಸ್ಬೋದು. ಇವಾಗ ನೋಡಿ ಇಷ್ಟೇ ಇದು. ಕೊನೆಯದಾಗಿ ಒಂದು ತುಳಸಿ ದಳನ ಇಟ್ಟು ಒಂದು ಪಾತ್ರೆನ ಮುಚ್ಚಿ ಹಾಕಿ ಒಂದು ಸೈಡಲ್ಲಿ ಇಡೋಣ. ಇವಾಗ ಹೆಸರುಬೇಳೆ ಅಂದರೆ ಕೋಸಂಬರಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಈ ಕೋಸಂಬರಿನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ನೆನೆಸಿ ಇಟ್ಟಂಥ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಸುಮಾರಾಗಿ ಒಂದು 100 ಗ್ರಾಮ್ ಆಗುವಷ್ಟು ಹೆಸರುಬೇಳೆನ ಒಂದು 2 ಅವರ್ ಹಿಂದೆ ನಾನು ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ಒಂದು 2 ಬಾರಿ ತೊಳ್ಕೊಂಡು ನೀಟಾಗಿ ನೀರನ್ನೆಲ್ಲ ಸೋದಿಸಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜು 1 ಕ್ಯಾರೆಟನ್ನು ತುರಿದು ಸೇರಿಸ್ತಾ ಇರೋ ಅಂಥದ್ದು. ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಸೌತೆಕಾಯಿನೂ ಕೂಡ ಹಾಕಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ
ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡಾಕ್ತಾ ಇದ್ದೀನಿ. ಹೆಸರುಬೇಳೆಗೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಮಾಡಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಮತ್ತು ಒಂದೆರಡು ತುಂಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕಿ ಚಿಕ್ಕದಾಗಿ ಒಂದು ಒಗ್ಗರಣೆನೂ ಕೂಡ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ. ಇದು ಹೆಸರುಬೇಳೆ ಅಂತೂ ಸಖತ್ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇವಾಗ ಫೈನಲಿ ಹೆಸರುಬೇಳೆನೂ ಕೂಡ ರೆಡಿಯಾಗೋಯ್ತು. ಇವಾಗ ನೋಡಿ, ಇಷ್ಟೇ. ಇದು ಶ್ರೀರಾಮನವಮಿ ಎಂದು ಮಾಡುವಂತಹ ರಾಮನಿಗೆ ಪ್ರಿಯವಾದ ಮಜ್ಜಿಗೆ, ಪಾನಕ, ಹೆಸರುಬೇಳೆ ರೆಡಿಯಾಯಿತು. ಕುಡಿಯೋದಕ್ಕೆ ಹಾಗೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಮತ್ತು ಪ್ರಸಾದಕ್ಕೆ ಶ್ರೇಷ್ಠವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.